ಸುಟ್ ನಂತರ ಗಡಿಗೆ ತಗೋತಾನ, ಹಿಂಗೆ ಅದನ್ನ ಬಟ್ಟಿಲೆ ಬಾರಿಸ್ತಾನ ಅಥವಾ ಏನಾರ ಒಂದು ತಗೊಂಡು ಬಾರಿಸ್ತಾನ, ಅದ ಕಣ 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 ಅಂತಿತ್ತಂದ್ರ ಸುಟ್ಟತ್ತೆ ತಿಳ್ಕೊತಾನ. ಅದು ಟೊಕ 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 ಮಾಡ್ತಿತ್ತಂದ್ರೆ ಇನ್ನು ಹಸಿದತ್ತೆ ತಿಳ್ಕೊತಾನು. ಇವತ್ರನು ಹಂಗೆ ಮಾಡ್ಲಾ, ಒಂದೇನಾರು ತಗೋ ಅವರಲ್ಲಿ ಗಡಿಗೆ ಹಿಂಗೆ ತಯಾರು ಮಾಡೋ ಸೊಳ ಅಂತಿರ್ತಾವ್ರಿ, ಕುಂಬಾರ ಮನ್ಯಾಗಿರ್ತಾವೆ, ಅವಕ್ಕೆ ಸೊಳ ಅಂತಾರೆ. ಈಟಗಳಿರ್ತಾವೆ, ಮುಂದೆ ಅಗಲಿರ್ತಾವೆ, ಅವೇನು ಹುಡುಗರು ಆಡ್ತಾವಲ್ಲ, ಕ್ರಿಕೆಟ್ ಆಡ್ತಾವಲ್ಲ, ಬ್ಯಾಟ್ ಹಂಗೆ ಬ್ಯಾಟಿನ ಗತೇನ ಇರ್ತಾವ್ರಿ ಅವು ಇಟೀಟ. ಅವತ್ರನ್ನ ತಗೊಂಡ ಆ ಕಟ್ಟಿಗೆ ಸೊಳ ಎಲ್ಲರನ್ನು ತೆಲಿಗೆ ಬಡಿ. ಅವರೆಲ್ಲರೂ ನಮ್ಮ ಸಂತರು ಏನು ಮಾಡ್ತಾರಂದ್ರೆ ತಮ್ಮ ಅಂತಃಕರಣ ವೃತ್ತಿಯನ್ನು ಹೃದಯದೊಳಗೆ ಪ್ರಜ್ಞಾಹೀನರಾಗಿ ತಮ್ಮ ಮನಸ್ಸನ್ನು ಭಗವಂತನೊಳಗೆ ಪಾಂಡುರಂಗನ ಜೊತೆಗೆ ಏಕಾಕಾರವಾಗಿ ತನ್ಮಯರಾಗಿ ಕುಂತು ಬಿಡ್ತಾರೆ. ನೀನು ತೆಲಿಗೆ ಕಟ್ಟಿ, ನೀ ಕಟ್ಟದದ್ದು ಯಾರಿಗೆ ಗೊತ್ತಾಗತ್ತದಲ್ಲ ಅವು ಹಸಿಗಡಿಗೆ, ನೀ ತೆಲಿಗೆ ಬಡದದ್ದು ಯಾರಿಗೆ ಗೊತ್ತಾಗಂಗಿಲ್ಲ ಅವು ಸುಟ್ಟುಗಡಿ. ಎಲ್ಲರ ತೆಲಿಗೆ ಬಡಿ ಅಂದಾಗ ಇನ್ನು ದೊಡ್ಡವ್ರ ಮಾತು ಮೀರಾಕ ಬರಂಗಿಲ್ಲ ಅಂತ ತಿಳ್ಕೊಂಡು ಅವೇನು ಮಾಡಿದ ಅಂತಂದ್ರೆ ಹ್ಞೂ ಅಂತ ಕಟ್ಟಿಗೆದು ಸೊಳ ತಗೊಂಡ ಎಲ್ಲರಿಗೂ ಹೇಳಿದ್ರು ಸಂತ ಜ್ಞಾನದೇವರು, ನೋಡಪ್ಪ ಅವ ಸೊಳ ತಗೊಂಡು ಎಲ್ಲರ ತೆಲಿಗೆ ಬಡಿತಾನೆ, ಚೆಕ್ ಮಾಡ್ತಾನೆ. ನೀವು ನಿಮ್ಮ ಅಂತಃಕರಣ ವೃತ್ತಿಯನ್ನು ಭಗವಂತನ ಕೂಡ ಏಕಾಕಾರವಾಗಿ ಪ್ರಜ್ಞಾಹೀನರಾಗಿ ಭಗವಂತನಲ್ಲಿ ನಿಮ್ಮ ಮನಸ್ಸನ್ನು ಲಯ ಮಾಡಿ ಧ್ಯಾನದೊಳಗೆ ಕುಂತು ಬಿಡ್ರಿ. ಧ್ಯಾನದೊಳಗೆ ಮುಂಜಾನೆ ನೀವು ಜಪ ಮಾಡ್ತಿರ್ತಿರ್ಲ ಹೆಂಗೆ ಭಗವಂತನ ಜೊತೆಗೆ ನಿಮ್ಮ ವೃತ್ತಿ ಏಕಾಕಾರ ಆಗಿರ್ತದಲ್ಲ, ಹಂಗೆ ಧ್ಯಾನದೊಳಗೆ ಮಗ್ನರಾಗಿ ಬಿಡ್ರಿ. ಹ್ಞೂ ಅಂತ ತಿಳ್ಕೊಂಡು ಎಲ್ಲರೂ ಕುಂತರು. 1 ನಿಮಿಷ, 2 ನಿಮಿಷ, 5 ನಿಮಿಷ ಎಲ್ಲರೂ ಧ್ಯಾನದೊಳಗೆ ತಮ್ಮನ್ನು ತಾವು ಮರೆತು ಬಿಟ್ಟರು, ತಮ್ಮ ಶರೀರ ಮರೆತು ಬಿಟ್ಟರು. ಅವರ ವೃತ್ತಿ ಭಗವಂತನ ಜೊತೆಗೆ ಏಕಾಕಾರವಾಗಿ ಉಳಿದು ಬಿಟ್ಟಿತ್ತು. ಇವ ಸೊಳ ತಗೊಂಡ ಮೊದಲೊಬ್ಬನ ತೆಲಿಗೆ ಸಾವಕಾಶ ಅಲ್ರಿ, ಜೋರ್ಲೇನ ಟಕ್ ಅಂತ ಕಟ್ಟದ, ಗೊತ್ತಾಗಲಿಲ್ಲ ಅವಾಗ. ಬುಗುಟ್ ಹೇಳುವಂಗ ಜೋರ್ಲೆ ಬಡದ, ಗೊತ್ತಾಗಲಿಂಗ ಅವ. ಯಾಕಂದ್ರೆ ಅವ ಇಲ್ಲ ಅವನ ವೃತ್ತಿ ಭಗವಂತನತ್ತೆಗೆ ಹೋಗ್ಯದ. ಹಂಗೆ ಅವನ್ನ ಕಟ್ಟದ, ಇವನ್ನ ಕಟ್ಟದ, ಇವಾಗ 100 ಮಂದಿ ಏನಿದ್ರು ನೋಡ್ರಿ, ಎಲ್ಲರನ್ನೂ ತೆಲಿಗೆ ಕಟ್ಟದ, ಯಾರಿಗೂ ಗೊತ್ತಾಗಲಿಲ್ಲ. ಅದೇನು ಮ್ಯಾಲ ಕೂತಿತ್ರಲೆ ಸಂತ ನಾಮದೇವ್ ಏನು ಮ್ಯಾಲ ಕೂತಿತ್ಲ, ಅದರ ತೆಕ್ಕು ಹೋಗಿ ತಲೆ ಮ್ಯಾಲ ಟಕ್ ಅಂತ ಕಟ್ಟದ. ಓಯ್ಯಪ್ಪ ಅಂದ ಬಗ್ಗಿದವ, ತೆಲಿಗೆ ಬಡ್ದ ಕೂಡಲೇ ಓಯ್ಯಪ್ಪ ಅಂತ ಬಗ್ಗಿದ. ಆನಂತರ ಎಲ್ಲರೂ ಧ್ಯಾನದಿಂದ ಹೊರಗೆ ಬಂದರು. ಮತ್ತು ಚೆಕ್ ಮಾಡಿದೇನಪ್ಪ ಅಂತ ಕೇಳ್ದ ಸಂತ ಜ್ಞಾನದೇವ. ಚೆಕ್ ಮಾಡಿದ್ವಿ, ಎಲ್ಲರನ್ನೂ ಚೆಕ್ ಮಾಡೀನ್ರಿ ಅಪ್ಪ, ಎಲ್ಲ ಗಡಿಗೆ ಹೆಂಗದಾವು, ಎಲ್ಲ ಗಡಿಗೆ ಸುಟ್ಟವ್ರಿ ಅಪ್ಪ ಅಂದ. ಸುಳ್ಳು ಹೇಳಬೇಡ ಅಂದವ, ಕರೆ ಹೇಳಬೇಕು. ಯಾಕಂದ್ರೆ ಇನ್ನು ಅವ ಸಂತ ನಾಮದೇವ ಅದೊಂದು ಗಡಿಗೆ ಹಸಿದತ್ತನ ಅಣ್ಣಂದ್ರೆ ಕೇಳ್ತಾನೇನ್ರಿ ಅವ. ಈಗ ನಿಮ್ಮ ಮನ್ಯಾಗ ಹೋಗ್ರಿ ನೀವು, ಯಾರಿಗಾರ ಒಬ್ಬರಿಗೆ ಏನು ಹಸಿದದ್ಯಾ ಹಿಂಗೆ ಅಂದಿರ್ಬೇಕಾರ ಸಿಟ್ಟು ಬರ್ತದಿಲ್ರಿ. ಕೆಲವು ಮಂತಿರ್ತೀರಿ ನೋಡಿ, ಏನು ಹಸಿದದ್ಯಾ ಸಿಟ್ಟು ಬರ್ತದ. ಹಂಗೆ ಅವಂಗೆ ಹಸಿ ಗಡಿಗೆ ಅಂದ್ರೆ ಸಿಟ್ಟು ಬರ್ತದ್ರಿ, ನನಗೆ ಮತ್ತು ಬ್ಯಾಡ್ರಿ ಅಪ್ಪ ಅಂತ ತಿಳ್ಕೊಂಡು ಅವ್ನು ಹೇಳಲಿಲ್ಲ. ಕರೆ ಹೇಳಬೇಕು. ಇಲ್ಲಿ ಯಾವ ಸುಟ್ಟು ಗಡಿಗೆದಾವ, ಯಾವ ಹಸಿ ಗಡಿಗೆದಾವ, ಕರೆ ಹೇಳು ಅಂತಂದಾಗ ಎಲ್ಲ ಸುಟ್ಟವ್ರಿ ಅಪ್ಪ, ಅಲ್ಲಿ ಏನು ಮ್ಯಾಲ ಕೂತದಲ್ಲ ನಾಮದೇವ ಅದಿನ್ನ ಹಸಿದದ್ರಿ ಅಪ್ಪ ಅಂದಿವ. ಇಟ್ಟು ಅಂದ ಕೂಡಲೇ ನಿಮಗೆ ಹೇಳತ್ತನ್ರಿ, ಏನು ಸಂದಕ್ಕೆ ಮೇಲೆ ಕೂತಿದ್ದಲ್ಲ ಅದ್ರ ಮ್ಯಾಗ ಎದ್ದು ನಿತ್ತು ಎಲ್ಲರಿಗೂ ಕೈ ಮಾಡಿ ನೀವೇನು ಸಂತರನ್ರಿ ಬುಯ್ಯಾಕತ್ತಿದ. ಬರೇ ಕೊಳ್ಳಗ ಮಾಲೆ ಹಾಕೊಂಡ್ರೆ ದೊಡ್ಡ ಸಂತರ ತಿಳ್ಕೊಂಡ್ರಿ ನೀವು. ಬರೀ ಪಾಂಡುರಂಗ ಅನ್ಕೋತ ಅಡ್ಡಾಡಿದ್ರ ಸಂತರಂತ ತಿಳ್ಕೊಂಡಿರಿ. ನಾ ಯಾರಂತ ತಿಳ್ಕೊಂಡಿರಿ? ಪ್ರತಿನಿತ್ಯ ಮುಂಜಾನೆ ಎದ್ದು ಕೂಡಲೇ ಪಂಡರೀಪುರದ ಪಾಂಡುರಂಗನ ಬಾಯಿಯೊಳಗೆ ನಾನು ತುತ್ತ ಹಾಕಿ ಊಟ ಮಾಡಿಸ್ತೀನಿ, ದಿವಸ ಅವನು ಕೂಡ ಮಾತಾಡ್ತೀನಿ, ದಿವಸ ಪಾಂಡುರಂಗ ನನಗೆ ಭೇಟಿ ಆಗತಾನ, ಮತ್ತು ನನಗೆ ಹಸಿಗಡಿಗಂತೀರಿ ಅಂತ ತಿಳ್ಕೊಂಡು ಎಲ್ಲರನ್ನೂ ಬೈದು ಅವ್ರೊಟ್ಟರನ್ನು ಬಹಿಷ್ಕಾರ ಹಾಕಿ ಅಲ್ಲಿಂದ ದಡಲ್ಲಂತ ಜಿಗದು ಅವ್ರ ಮನೆಯಾಗಿಂದ ಓಡಿ ಹೋಗಿಬಿಟ್ರಿ. ಅವ್ರ ಮನೆಯಾಗಿಂದ ಓಡಿ ಹೊರಗೆ ಹೋಗಿಬಿಟ್ಟ. ಆಗ ಸಂತ ಜ್ಞಾನದೇವ ನಗಾಕತ್ತಿದ. ಇನ್ನು ಮೇಲತ್ತ ಈ ಗಡಿಗೆ ಸುಡ್ತದ ನೋಡು ಅಂದ. ಅವ ಎಲ್ಲಿಗೆ ಓಡಿ ಹೋದ ಅಂದ್ರೆ ಸೀದಾ ಪಾಂಡುರಂಗನ ತೆಕ್ಕ ಹೋದ್ರಿ. ಪಂಡರೀಪುರದೊಳಗೆ ಪಾಂಡುರಂಗನ ಹತ್ತಿರ ಗುಡಿಯಾಗ ಒಳಗೆ ಹೋಗಿ ಹಿಂದೆ ಹೋದ. ಅವ ಹೋಗ್ಬಿಡ್ದ, ಇವು ಮುಂದೆ ನಾವು ಬಂದರಿ. ಯಾರು? ಪಾಂಡುರಂಗ. ಯಾಕೋ ನಾಮದೇವ ಲಗುಟ ಬಂದಲ್ಲ ಯಾಕೋ ಅಂತ ಕೇಳಿದಾಗ ಅವ ಅಂದ, ಶುಟ್ಟಿತ್ರಿ ಮೋತಿ ಮ್ಯಾಗ ಮನಗಂಡ. ಯಾಕೋ ಇಟ್ಟ್ಯಾಕೆ ಸಿಟ್ಟಿಗೆ ಬಂದಿವೋ, ಯಾರು ಏನಂದ್ರಂತ ಸ್ವತಃ ಪರಮಾತ್ಮ ರೀ ಪಾಂಡುರಂಗ ಕೇಳಿದಾಗ ಅವ ಅಂದ, ಇಲ್ಲ
ಗೋರಾ ಕುಂಬಾರನ ಮನೆಗೆ ಹೋಗಿದ್ದೀವಿ, ಅಲ್ಲಿ ಎಲ್ಲ ಸಂತರು ಕುಂತಿದ್ರು, ನಾನು ಕುಂತೀನಿ. ಅವ ಗೋರಾ ಕುಂಬಾರ ಚೆಕ್ ಮಾಡವಂತ ಎಲ್ಲರನ್ನು ತೆಲಿಗೆ ಕಟ್ಟದ. ಅವರು ಒಟ್ಟರು ಸುಟ್ಟು ಗಡಿಗಂತ. ನಾ ಹಸಿ ಗಡಿಗೆ ಅಂದ್ರೆ ನನಗೆ ಸಿಟ್ಟು ಬರಕಿಲ್ಲ ದೇವ್ರ. ನಾನು ನಿನ್ನ ಕೂಡ ಮಾತಾಡ್ತೀನಿ, ನಿನ್ನ ಕೂಡ ಊಟ ಮಾಡ್ತೀನಿ, ನಿನಗೆ ಉಣಿಸ್ತೀನಿ. ನಾ ಹಸಿ ಗಡಿಗಂತ. ನೀ ಎಂದೂ ಅವ್ರಿಗೆ ಭೇಟಿ ಆಗಿಲ್ಲ, ಬರೇ ತಾಳ ಕಟ್ಕೋತ ಅಡ್ಡಾಡ್ತಾವ, ತಾಳ ಬಾದಾಗ್ಯಾವ. ನೀ ಇನ್ನೂ ಭೇಟಿ ಆಗಿಲ್ಲ. ಅವರು ಸುಟ್ಟು ಗಡಿಗೆ ಅಂತ, ನನಗೆ ಹಸಿ ಗಡಿಗೆ ಅಂದರು. ನನಗೆ ಅದಕ್ಕೆ ಸಿಟ್ಟು ಬಂತು ಅಪ್ಪ ಅಂತಂದಾಗ ನಿಮಗೊಂದು ಮಾತು ಹೇಳ್ತೀನಿ ರೀ. ಸ್ವತಃ ಪಾಂಡುರಂಗ ಅವನಿಗೆ ಅಂದಂತ ಏನಂತಂದ್ರೆ, ಹೌದೋ ನಾಮದೇವ, ಅವ್ರು ಅಂದದ್ದು ಕರೆ ಐತೋ, ನೀ ಇನ್ನೂ ಹಸಿಗಡಿಗೆದೀಯೋ ಅಂದ ಪಾಂಡುರಂಗ. ಅವಾಗ ಆಶ್ಚರ್ಯ ಆಯಿತು. ಹೆಂಗೆ ರೀ ಅಪ್ಪ, ನಾ ಹೆಂಗೆ ಹಸಿಗಡಿಗೆ? ನಿನ್ನ ಕೂಡ ಮಾತಾಡ್ತೀನಿ, ನಿನ್ನ ಕೂಡ ಊಟ ಮಾಡ್ತೀನಿ. ಮನುಷ್ಯ ಆಗಿ ಹುಟ್ಟಿ ಬಂದ ಬಳಿಕ ದೇವ್ರನ್ನ ಕಂಡ್ರೆ ಜನ್ಮ ಸಾರ್ಥಕ ಆಯಿತು. ಮತ್ತು ನಿನ್ನ ನೋಡೇನು ನಾನು, ನಾ ಹೆಂಗೆ ಹಸಿಗಡಿಗ್ರಿ ಅಂತ ಕೇಳಿದಾಗ ಪಾಂಡುರಂಗ ಹೇಳ್ದಂತ. ಏನು ಹೇಳ್ದ ಅಂತಂದ್ರೆ, ಬಿಡ್ರಿ, ನಾಮದೇವ ಏನಂದ ಅಂತಂದ್ರ, ಸಂತ ನಾಮದೇವ, ಯಪ್ಪ ನಾ ಹೆಂಗೆ ಹಸಿಗಡಿಗೆ ಆಗತ್ತೀನಿ, ನಿನ್ನ ಕೂಡ ಇರ್ತೀನಲ್ಲ, ಹೆಂಗೆ ಹಸಿಗಡಿಗೆ ಆಗತ್ತೀನಿ ಅಂತಂದಾಗ ಸ್ವತಃ ಪರಮಾತ್ಮ ಹೇಳದಂತ, ಯಪ್ಪ ನಾಮದೇವ, ನೀ ಎಲ್ಲ ನನಗೆ ಊಟ ಮಾಡಿಸ್ತಿ, ದಿವಸ ನನ್ನ ಭೇಟಿ ಮಾಡ್ತಿ, ನಾನು ನಿನ್ನ ಹತ್ಯಕ್ಕೆ ಕರೆದ ಕೂಡಲೇ ಓಡಿ ಬರ್ತೀನಿ. ಬರೋಬರಿ ಅವ್ರಿಗೆ ಅಲ್ಲಿ ಕುಂತು ಸಂತರು ಏನದಾರಲ್ಲ, ಅವರು ಒಮ್ಮೆ ನನ್ನ ನೋಡಬೇಕಂದಿಲ್ಲ, ನಾ ಅವ್ರಿಗೆ ಒಮ್ಮೆ ಭೇಟಿಯಾಗಿಲ್ಲ. ಆದ್ರೆ ಅವ್ರು ಹೆಂಗೆ ಸುಟ್ಟು ಗಡಿಗೆ, ನೀ ಹೆಂಗೆ ಹಸಿ ಗಡಿಗೆ ಅಂತಂದ್ರೆ, ಅವರು ಒಬ್ಬ ಯೋಗ್ಯ ಗುರುವಿನಿಂದ ದೀಕ್ಷಾ ತಗೊಂಡಾರ. ಗುರು ಮುಟ್ಟಿದ ಗಡಿಗೆ ಅದು ಸುಟ್ಟ ಗಡಿಗೆ, ಗುರು ಮುಟ್ಟದ ಗಡಿಗೆ ಅದು ಹಸಿ ಗಡಿಗೋ ನಾಮದೇವ. ನೀ ನಾನು ದೀಕ್ಷಾ ತಗೊಂಡಿಲ್ಲೋ, ನೀವೊಬ್ಬ ಯೋಗ್ಯ ಗುರುವಿನಿಂದ ದೀಕ್ಷಾ ತಗೊಂಡಿಲ್ಲ, ನಿನಗೆ ಗುರು ಇಲ್ಲ, ಅದಕ್ಕೆ ನೀ ಹಸಿ ಗಡಿಗೆಪ್ಪ. ಎಲ್ಲಿ ತನಕ ಗುರು ಇರಂಗಿಲ್ಲ, ಎಲ್ಲಿ ತಕ ಗುರು ನಮ್ಮ ತಲೆ ಮೇಲೆ ಕೈ ಇಡಂಗಿಲ್ಲ, ಅಲ್ಲಿ ತಕ ಈ ಗಡಿಗೆ ಹಸಿವರಿ. ನೀವು ನೋಡ್ಕೋರಿ, ಇನ್ನು ಯಾವ್ಯಾವ ಹಸಿವುದಾವು, ಯಾವ್ಯಾವ ಸುಟ್ಟಾವು ನಾವು ನೋಡ್ಕೋಬೇಕು. ಆಗ ನಾಮದೇವ ಅಂದಂತ, ಯಪ್ಪ ಮತ್ತು ಗುರುವಿನಿಂದ ದೀಕ್ಷಾ ತಗೋಬೇಕು, ಆ ನಂತರ ಗಡಿಗೆ ಸುಟ್ಟಂಗಂದ್ರೆ ಮತ್ತು ನೀನೇ ನನಗೆ ದೀಕ್ಷಾ ಕೊಟ್ಟು ಬಿಡಲ್ಲ, ನೀನ ದೇವ್ರದಿ, ನೀನ ದೀಕ್ಷಾ ಕೊಟ್ಟು ಬಿಡಲ್ಲ ಅಂತಂದಾಗ ಪರಮಾತ್ಮ ಹೇಳ್ದ, ನಾ ದೀಕ್ಷಾ ಕೊಡಕ್ಕೆ ಬರಂಗಿಲ್ಲಪ್ಪ, ನಾ ಸಂಸಾರ ನಮಗೆ ಸೌಡಿರಂಗಿಲ್ಲ. ಹೆಂಗೆ ನೆನೆಸ್ಬೇಕು ಸ್ವಾಮಿ ನಾವು ದೇವರಿಗೆ? ಹಿಂಗೆ ಕೊಂಡ್ರು ಕೊಡದ ಗಾಂಡಿ ಏನಾರ ಸುಸಲ ಮಾಡು, ಚಾರ ಮಾಡು ಅಂತಾನ, ಖಾಲಿ ಕುಂಡ್ರು ಕೊಡಂಗಿಲ್ಲ. ದೇವರಿಗೆ ಹೆಂಗೆ ನೆನೆಸಬೇಕು ಅಂತಂದಾಗ ನಾನು ನಿನ್ನೆ ನಿಮಗೊಂದು ಮಾತು ಹೇಳಿದೆ. ಟೈಮ್ ಇದ್ದಾಗ ಏನೂ ಕೆಲಸ ಇರಂಗಿಲ್ಲ, ಆ ನಂತರ ನೀವು ಮಲ್ಕೊಳ್ಳಬೇಕು, ಹಾಸಿಗೆ ಹಾಸಿರ್ತೀರಿ, ಗಂಡ ಮಲಗಿರ್ತಾನ, ಮಕ್ಕಳು ಮಲಗಿರ್ತಾವ, ಹಾಸಿಗೆ ಹಾಸಿ ನೀವಿನ್ನೇನು ಮಲಗಬೇಕಂತೇಳಿ ಏನು ಹಾಸಿಗೆಗೆ ಕುಂತಿರ್ತೀರಲ್ಲ, ಕುಂತಾಗ ಕಣ್ಣು ಮುಚ್ಚಿಕೊಂಡು ಅಲ್ಲೇ ಕುಂತು ಚಪ್ಪಗಾಲು ಹಾಕಿ ಕೈ ಮೇಲೆ ಕೈ ಇಟ್ಟು, ಹೇ ಪರಮಾತ್ಮ, ಹೇ ಸದ್ಗುರುನಾಥ, ಹೇ ಸಿದ್ಧಾರೂಢ, ಒಂದು 5 ಸಾರಿ ಹೇಳಿದ್ನೇ ಇಲ್ಲ ನಿನ್ನೆವ. ನಾನು ಸುಳ್ಳು ಹೇಳಕತ್ತೀನಿ, ಹೇಳಿನಿ. ಮತ್ತು ನೆನೆಸಿರಿ, ಮಾಡಿರಿ. ಇಲ್ರಿ ಸ್ವಾಮಿ, ನಮಗೆ ಕೇಳುವುದಟ್ಟ ಗೊತ್ತತಿ, ಮಾಡುವುದು ಗೊತ್ತಿಲ್ಲ. ಹೌದಿಲ್ರಿ ಅವ? ನೀವೀಗ ಏನು ಹೇಳ್ತೀರಲ್ಲ ಚಂದ ಕೇಳ್ತೀವಿ, ಹೋಗುವಾಗೆಲ್ಲ ಇಲ್ಲೇ ಜಾಡಿಸಿ ಹೋಗ್ತೀವಿ, ಒಂದು ನಾವು ಒಯ್ಯಂಗಿಲ್ಲ. ಹೌದ್ರಿ ಅವ? ಮುಂಜಾನೆ ಎದ್ದು ಕೂಡಲೇ ಹಾಸಿಗೆಗಿಂದ ಹೇಳ್ತೀರಲ್ಲ, ಹಾಸಿಗೆಗಿಂದ ಹೇಳ್ತೀರಿ ಅಂದ್ರೇನು, ಎಚ್ಚರಾಗಿ ಎದ್ದು ಕೂತು ಹಾಸಿಗೆಗೆ ಮೊದಲು ಎದ್ದು ಕುಂಡಿರ್ತೀರಿಲ್ಲ. ಏನು ನಂದಿಕಲ್ ಗೊತ್ತಾ, ಹಗ್ಗ ಹಚ್ಚಿ ಎಬ್ಬಿಸ್ಬೇಕೋ? ನಂದಿಕಲ್ ಗೊತ್ತಾ, ಹಿಂಗೆ ಹೇಳಂಗಿಲ್ಲ, ಕೂಡಿರ್ತೀರಿ ಮೊದಲು ಹಾಸಿಗೆಗ. ಎಚ್ಚರ ಆದ ಕೂಡಲೇ ಎದ್ದು ಏನು ಹಾಸಿಗೆಗೆ ಕೂಡಿರ್ತೀರಿ, ಹಾಸಿಗೆಗೆ ಕುಂತಾಗ ಅಲ್ಲೇ ನಿದ್ದಿಗಣ್ಣಾಗ ಸ್ವಲ್ಪ ಕಣ್ಣು ಮುಚ್ಚಿ, ಮತ್ತು ಹೊಳ್ಳಿ ನಿದ್ದೆ ಮಾಡ್ರಿ ಅಂತ ಹೇಳಂಗಿಲ್ಲ, ಕಣ್ಣು ಮುಚ್ಚಿ ಕುಂತು ಕಣ್ಣು ಮುಚ್ಚಿ, ಹೇ ಪರಮಾತ್ಮ, ಹೇ ಪಾಂಡುರಂಗ, ಹೇ ಸಿದ್ಧಾರೂಢ, ಹೇ ಸದ್ಗುರುನಾಥ, ಇವತ್ತು ನಿನ್ನ ದಯದಿಂದ ನಾನು ಕಣ್ಣು ತೆರೆದಿದ್ದೇನೆಪ್ಪ, ನಾನು ಇವತ್ತು ಜೀವಂತವಾಗಿ ಮರಳಿ ಎದ್ದಿದ್ದೇನೆ, ಮತ್ತೊಮ್ಮೆ ಹುಟ್ಟಿದಂಗೆಯಪ್ಪ ಪರಮಾತ್ಮ, ನಿನ್ನ ಕೃಪೆಯಿಂದ
ಸಾಯಂಕಾಲ ತನಕ ನನ್ನ ಕೈಯಿಂದ ಅನ್ಯಾಯ ಮಾಡಿಸಬೇಡ, ಅಧರ್ಮ ಮಾಡಿಸಬೇಡ, ಅಲ್ಲದ ಕೆಲಸ ಮಾಡಿಸಬೇಡ. ನನ್ನ ಕೈಯಿಂದ ಇನ್ನೊಬ್ಬರ ಕಣ್ಣೊಳಗೆ ನೀರು ಬರುವಂಥ ಕೆಲಸ ಮಾಡಿಸಬೇಡ ಪರಮಾತ್ಮ. ಎಷ್ಟು ಸಾಧ್ಯ ಆಗುತ್ತದೆ ಅಷ್ಟು ಒಳ್ಳೆಯದು ಮಾಡು ಪರಮಾತ್ಮ ಅಂತ ಹೇಳಿ ಒಂದು 5 ಸಾರಿ 7 ನೆನೆಸರಂತ ಹೇಳಿ